HY ಮೇಟಿ ಅವರ ನಿಧನದಿಂದ ನಮ್ಮೆಲ್ಲರಿಗೆ ಬಹಳ ಅತಿ ದುಃಖ ಆಗಿದೆ ಮತ್ತು ಮೇಟಿ ಒಬ್ಬ ಸಜ್ಜನ ಸುಸಂಸ್ಕೃತ ವ್ಯಕ್ತಿ. ಅವರು ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದರು. ಸಜ್ಜನಿಕೆಯಿಂದ ಜನರ ಜೊತೆಯಲ್ಲಿ ನಡ್ಕೊಳ್ತಾ ಇದ್ರು ಮತ್ತು ಸಾಮಾನ್ಯ ಜನರ ಹತ್ರ ಅವರು ಕೂಡಿಕೊಂಡು ಕ್ಷೇತ್ರದ ಕೆಲಸ ಮತ್ತು ವಿಶೇಷವಾಗಿ ಬಡವರ ಕೆಲಸ ಅವರು ಮಾಡ್ತಾ ಇದ್ರು. ಅಂಥ ವ್ಯಕ್ತಿ ಇವತ್ತು ನಮ್ಮಿಂದ ಅಗಲ ಹೋಗಿದ್ದಾರೆ. ಮತ್ತು ವಿಶೇಷ ಇನ್ನೊಂದು ಗುಣ ಅಂದರೆ HY ಮೇಟಿ ಬಾಗಲಕೋಟಿಂದ ಒಬ್ಬ ಹಿಂದುಳಿದ ಸಮಾಜದಿಂದ ಬಂದಂಥ ವ್ಯಕ್ತಿ ಆರಿಸಿ ಬರ್ತಾ ಇದ್ದ. ಅನೇಕ ಸಾರಿ ಆರಿಸಿ ಬಂದಿದ್ದಾರೆ. ಇದು ಬಾಗಲಕೋಟೆ ಯಾವಾಗಲೂ ಪ್ರಭಾವಿ ಜನರ ಕೈಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ. ಆದರೆ ಅವರು ಎಲ್ಲರ ಜೊತೆಯಲ್ಲಿ ಮಿಕ್ಸ್ ಆಗಿ ಅವರು ಜನತಾ ದಲ್ಲಲ್ಲೂ ಇದ್ದಾಗನೂ ಆರಿಸಿ ಬರ್ತಿದ್ರು. ಅಲ್ಲಿಂದ ಕಾಂಗ್ರೆಸ್ ಮೇಲೆ ಬಂದಾಗನೂ ಅವರು ಆರಿಸಿ ಬರ್ತಾ ಇದ್ರು. ಹೀಗೆ ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಒಬ್ಬ ವ್ಯಕ್ತಿ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಮತ್ತು ಅವರ ಕುಟುಂಬದವರಿಗೆ ಇದು ಏನು ಭರಿಸದೇ ಇರತಕ್ಕಂಥ ಒಂದು ಇದು ದುಃಖ ಆಗಿದೆ. ಅದಕ್ಕೆ ನಾನು ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಬರಲಿ ಮತ್ತು ವಿಶೇಷವಾಗಿ ಈ ಕುಟುಂಬದ ಜನನೂ ಕೂಡ ಇವತ್ತು ಅವರ ಇಲ್ಲದೆ ಕಾರಣ ಬಹಳಷ್ಟು ಬೇಜಾರು ಪಟ್ಕೊಂಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೆ ನಾನು ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಅವರ ಕುಟುಂಬದವರು ಸ್ವಲ್ಪ ಧೈರ್ಯದಿಂದ ಇರಬೇಕು ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. ಇದು ಒಂದು ವಿಶೇಷವಾದಂಥ ಅವರ ಗುಣ. ಅದಕ್ಕೆ ನಾನು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕಿಂತಲೂ ಅವರ ಗುಣ, ಅವ್ರ ನಡವಳಿಕೆ, ಅವ್ರ ಕೆಲಸ, ಬಡವರ ಬಗ್ಗೆ ಆಸಕ್ತಿ, ಇದು ಎಲ್ಲನೂ ಕೂಡ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಮತ್ತು ಒಬ್ಬ ಸಂಭಾವಿತ ವ್ಯಕ್ತಿಯೂ ಕೂಡ ಬಹುಕಾಲ ರಾಜಕೀಯದಲ್ಲಿ ಕೆಲಸ ಮಾಡಬಹುದು ಅಂತಕ್ಕಂಥದ್ದು ಅವ್ರು ತೋರಿಸಿದ್ದಾರೆ. ಇದೇ ಒಂದು ದೊಡ್ಡ ಮಾತು. ನಿಮ್ಮೆಲ್ಲರೂ ಧನ್ಯವಾದ. ಸತ್ತಿನ ದಿವಸ ರಾಜಕಾರಣ ಕಂಡೋಲನ್ ರಾಜಕಾರಣ ನೋಡಿ. ನೀವು ಯಾವ್ದಕ್ಕೆ ಬಂದಿದ್ರಿ ಅದು ಹೇಳ್ತೇನೆ. ನೀವು ಬನ್ನಿ ಬಿಹಾರಕ್ಕೆ ನಾಡ್ದು ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ಹೇಳ್ತೀನಿ. ಅಥವಾ
ನಾ ಹೇಳ್ತೇನೆ ಆಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.